ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬಿಎಂಟಿಸಿ ಬಸ್ಗಳಲ್ಲಿ ಹದ್ದಿನ ಕಣ್ಣು, ಸಿಸಿಟಿವಿ ಯೋಜನೆ ಕೈಬಿಟ್ಟಿದ್ಯಾಕೆ? ಸಿಲಿಕಾನ್ ಸಿಟಿ ಜೀವಾಳ ಬಿಎಂಟಿಸಿ ಬಸ್. ಈ ಬಸ್ಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ತಡೆಯೋ ನಿಟ್ಟಿನಲ್ಲಿ ಬಿಎಂಟಿಸಿ ಬಸ್ಗಳಲ್ಲಿ ಸಿಸಿಟಿವಿ ಅಳವಡಿಸೋ ಯೋಜನೆ ರೂಪಿಸಲಾಗಿತ್ತು. ಆದ್ರೆ ಇದೀಗ ಅನುದಾನದ ಕೊರತೆಯಿಂದ ಸಾರಿಗೆ ಇಲಾಖೆ ಈ ಯೋಜನೆಯನ್ನ ಕೈಬಿಡಲು ನಿರ್ಧಾರ ಮಾಡಿದೆ. 2012ರ ಡಿಸೆಂಬರ್ನಲ್ಲಿ ದೆಹಲಿಯಲ್ಲಿ ನಡೆದ ನಿರ್ಭಯ ಕೇಸ್ ಬಳಿಕ 2014ರಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಒದಗಿಸುವ ನಿಟ್ಟಿನಲ್ಲಿ ಬಸ್ಗಳಲ್ಲಿ ಸಿಸಿಟಿವಿ ಅಳವಡಿಸಲು ಯೋಜನೆ ಸಿದ್ಧವಾಗಿತ್ತು. ಅಲ್ಲದೆ ಮೊದಲ ಹಂತವಾಗಿ 4 ಕೋಟಿ ವೆಚ್ಚದಲ್ಲಿ ಅಂದಾಜು 500 ಬಸ್ಗಳಲ್ಲಿ ಸಿಸಿಟಿವಿಯನ್ನ ಕೂಡ ಅಳವಡಿಸಲಾಗಿತ್ತು. ಆದ್ರೆ ಬಳಿಕ ಅನುದಾನದ ಕೊರತೆಯಿಂದ ಈ ಯೋಜನೆ ಸ್ಥಗಿತವಾಗಿತ್ತು. ಈ ಮಧ್ಯ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ, ಜಿಪಿಎಸ್ ವ್ಯವಸ್ಥೆ ಕಡ್ಡಾಯಗೊಳಿಸಿ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಇಲಾಖೆ 2016 ಏಪ್ರಿಲ್ನಲ್ಲಿ ಆದೇಶ ಹೊರಡಿಸಿದೆ. ಆದ್ರೆ ನಗರದ ಬಸ್ಗಳಲ್ಲಿ ಸಿಸಿಟಿವಿ ಅಳವಡಿಕೆ ರಾಜ್ಯ ಸರ್ಕಾರಕ್ಕೆ ಹೊರೆಯಾಗಿ ಪರಿಣಮಿಸಿದೆ. ಇದರಿಂದ ಸಾರ್ವಜನಿಕರ ಟೀಕೆಗೂ ಕೂಡ ಕಾರಣವಾಗಿದೆ. ನಿಜಕ್ಕೂ ಎಲ್ಲಾ ಬಸ್ಗಳಲ್ಲೂ ಸಿಸಿಟಿವಿ ಕ್ಯಾಮೆರಾ ಇಟ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಹೆಲ್ಪ್ಫುಲ್. ಎಷ್ಟೋ ಜನ ಕಿಡಿಗೇಡಿಗಳು ಬಸ್ನಲ್ಲಿ ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳಕ್ಕೆ ಅಂತಾನೆ ಬರ್ತಾರೆ. ಇಂಥವ್ರಿಗೆಲ್ಲ ಈ ಸಿಸಿಟಿವಿ ಕ್ಯಾಮೆರಾ ಒಂದು ನಿಜಕ್ಕೂ ಪರಿಹಾರ ಅಂತ ಕೊಡತ್ತೆ. ಬಟ್ ಈಗ ಜಾಸ್ತಿ ದುಡ್ಡಿಲ್ಲ ಅಂತ ಈ ಸಿಸಿಟಿವಿ ಕ್ಯಾಮೆರಾ ಯೋಜನೆಯನ್ನ ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸಿಸಿಟಿವಿ ಕ್ಯಾಮೆರಾ ಇಟ್ರೆ ನಿಜಕ್ಕೂ ಬಸ್ ಅಲ್ಲಿ ಒಳ್ಳೇದಾ, ಅಥವಾ ನಿಮ್ಮ ಒಪಿನಿಯನ್ಸ್ ಏನು ಇದ್ರ ಬಗ್ಗೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.